ಹಲೋ ಕರ್ನಾಡು. ಈಗ ನಾವು ಹೊರಟಿರೋದು ಶ್ರೀ ಕ್ಷೇತ್ರ ಗಾಣಗಾಪುರ. ಈ ಗಾಣಗಾಪುರವು ಗುಲ್ಬರ್ಗಾದಿಂದ 50 ಕಿಲೋಮೀಟರ್ ಮಾತ್ರ. ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಬಂದ ಮೇಲೆ ಈ 3 ದೇವರ ದರ್ಶನ ಅತ್ಯಂತ ಮಹತ್ವವಾಗಿದೆ. ಒಂದನೆಯದು, ಗಾಣಗಾಪುರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ಅಮರಜ ಸಂಗಮ ಸ್ಥಾನ. ಇದು ಭಕ್ತಿ ಸ್ಥಾನವೆಂದು ಹೆಸರಾಂತವಾಗಿರುವ ಸ್ಥಾನ. ಶ್ರೀ ಕ್ಷೇತ್ರ ಗಾಣಗಾಪುರದ ಸಂಗಮ ಭೀಮಾ ಅಮರಜ ನದಿಯ ಸ್ಥಾನವನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಶ್ರೀ ಸರಸ್ವತಿ ನರಸಿಂಹಸ್ವಾಮಿ ದರ್ಶನಕ್ಕೆ. ಹೋಗುವ ಮಾರ್ಗದಲ್ಲಿರುವ ಈ ವೃಕ್ಷಕ್ಕೆ ಪುರಾತನದಿಂದ ಅತ್ಯಂತ ಮಹತ್ವಕಾರಿ ಶಕ್ತಿ ಇದೆ ಎಂದು ಇಲ್ಲಿಯ ಜನರ ನಂಬಿಕೆ. ಈಗ ನೋಡುತ್ತಿರ್ತಕ್ಕಂಥ ನೀವು ಈ ವೃಕ್ಷಕ್ಕೆ ಕೆಂಪು ದಾರವನ್ನು ಮನಸ್ಸಲ್ಲಿ ಒಂದು ದೃಢವಾದ ನಂಬಿ ಮನಸ್ಸಲ್ಲಿ ಅಂದ್ಕೊಂಡು ಕಟ್ಟಿದರೆ ಈಡೇರುತ್ತೆ ಅಂತ ಇಲ್ಲಿಯ ಜನರ ನಂಬಿಕೆ ಇದೆ. ಹಾಗೆ ಪಕ್ಕದಲ್ಲಿರುವ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ಹೋಗಿ ನೋಡ್ತೀವಿ, ತುಂಬ ಜನ ಸಂತು ಸಾಧರರು ಹಾಗೆ ಪುರಾಣ ಪಠಣ ಮಾಡುವವರು ತುಂಬ ಜನ ಈ ಪುರಾಣ ಪಠಣವನ್ನು ವೇದಗಳನ್ನು ಓದ್ತಾ ಕೂತಾಯಿದ್ರು. ಏನಪ್ಪ ಅಂತ ಅಲ್ಲಿ ಕೇಳಿದಾಗ ಅಲ್ಲಿ ಕೆಲವರು ಹೇಳಿದ್ದೇನೆಂದರೆ, ಇಲ್ಲಿ ಈ ಭೀಮಾ ಅಮರಜ ನದಿಯ ಸ್ಥಾನವನ್ನು ಮುಗಿಸ್ಕೊಂಡು ಇಲ್ಲಿ ಬಂದು ಪುರಾಣ ಮತ್ತು ಪಠಣಗಳನ್ನು ಮಂತ್ರ ಘೋಷಗಳನ್ನು ಓದೋದ್ರಿಂದ ಜ್ಞಾನಗಳು ವೃದ್ಧಿಯಾಗುತ್ತದೆ. ಹಾಗೆಯೇ ಇಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅಂದರೆ ನಾವು ನಡೀತಕ್ಕಂಥ ಜೀವನದಲ್ಲಿ ಏನಾದರೂ ಭೂತ ಪ್ರೇತ ಆಮೇಲೆ ಮಾಟ ಮಂತ್ರ ಇವೆಲ್ಲ ಏನಾದರೂ ಯುದ್ಧಗಳಿದ್ದರೆ ಅದನ್ನು ಹೋಗಲಾಡಿಸಿಕ್ಕಿತ್ತಂತಹ ಈ ಒಂದು ಕೆಲವು ಜ್ಞಾನವನ್ನು ಪಡೆಯುವುದಕ್ಕಾಗಿ ಇಲ್ಲಿ ಬಂದು ಕೆಲವು ಎಷ್ಟೋ ಜನ ಸಾಧು ಸಂತರುಗಳು ಇಲ್ಲಿ ಓದುತ್ತಾ ಕೊಡ್ತಾರೆ. ಹಾಗೆ ಈಗ ನೀವು ನೋಡ್ತಿರ್ತಕ್ಕಂತಹ ಒಂದು ವೃಕ್ಷ ಏನಿದೆ, ಈ ವೃಕ್ಷ ಸುತ್ತ ಇದು ಜ್ಞಾನ ವೃಕ್ಷ. ಇದರ ಸುತ್ತಲೂ ಕೂಡ ಎಷ್ಟೋ ಜನ ಸಾಧು ಸಂತರು ಎಲ್ಲರೂ ಜ್ಞಾನವನ್ನು ಈಗಲೂ ಕೂಡ ಓದ್ತಾ ಇದ್ದಾರೆ. ಈಗ ನೀವು ನೋಡ್ತಿರ್ಬೋದು. ನಾ ಹಾಗೆ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ, ನೋಡಿ. ಈ ದೇವಸ್ಥಾನ ಪಕ್ಕದಲ್ಲಿ ಇರುವುದೇ ಶ್ರೀ ಸರಸ್ವತಿ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಾಗ ನಿಮಗೆ ನಾನು ದೇವರ ದರ್ಶನ ಮಾಡಿಸ್ತಿದ್ದೆ. ಸೊ ಅಲ್ಲಿ ಕೆಲವರು ಕ್ಯಾಮ್ರಾ ಒಳಗಡೆ ಅಲವಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಗರ್ಭಗುಡಿ ಹೊರಗಡೆ ನಿಂತ್ಕೊಂಡು ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ಭಸ್ಮಗುಡ್ಡ. ಇದರ ವಿಶೇಷತೆ ಏನೆಂದರೆ, ಪರಶುರಾಮರು ಯಾಗ ಯಜ್ಞಗಳನ್ನು ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ. ಈ ಸ್ಥಳದಲ್ಲಿ ಇವರು ಯಾಗ ಯಜ್ಞ ಮಾಡಿರುವ ಜಾಗದಲ್ಲಿ ಈಗಲೂ ಸಹ ಈ ಒಂದು ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ಹಚ್ಕೊಂಡ್ರೆ ವಿಭೂತಿ ಥರ ಬದಲಾವಣೆ ಆಗುತ್ತದೆ. ಇದು ನಾವೇ ನಮ್ಮ ಕಣ್ಣಾರೆ ನೋಡಿರ್ತಕ್ಕಂಥ ಇದು ಒಂದು ಅದ್ಭುತ. ಹಾಗೆಯೇ ಇಲ್ಲಿ ಒಂದು ದೊಡ್ಡದಾದ ಒಂದು ಗುಡ್ಡ ಇತ್ತಂತೆ. ಈ ಗುಡ್ಡನ
ಇಲ್ಲಿ ಬರುವ ಭಕ್ತಾದಿಗಳು ಅದನ್ನು ಸ್ವಲ್ಪ ಮಣ್ಣನ್ನು ತಗೊಂಡು ಹೋಗಿ ಕೆದರಿ ತೆಗ್ಗು ಮಾಡಿ ಈಗ ಇದು ಸಂಪೂರ್ಣವಾಗಿ ನೆಲಸಮವಾಗಿ ತೆಗ್ಗು ಬಿದ್ದಿದೆ. ಈ ನೋಡ್ತಕ್ಕಂಥ ನೀರು ನಿಂತಿರೋ ಜಾಗ ಅದೇ ಭಸ್ಮಗುಡ್ಡ. ಇಲ್ಲಿ ಭೂತ ಪ್ರೇತ ಬಂದವರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂಡುವುದರಿಂದ ವಾಸಿಯಾಗುತ್ತೆ ಅಂತ ವಾಟಿಕೆ ಇದೆ. ಹಾಗೆಯೇ ಇಲ್ಲಿ ಬರುವ ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಸ್ವಲ್ಪ ಬಂದು ಕೂತು ಇಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ದೇವಸ್ಥಾನದ ಎದುರುಗಡೆಗೆ ನಮಗೆ ರೂಮ್ ಸಿಕ್ಕಿರೋದ್ರಿಂದ ದರ್ಶನಕ್ಕಾಗಿ ಹೋಗಲು ಈಸಿ ಆಯಿತು. ಈ ಎರಡನೆಯ ದ್ವಾರದ ಮೂಲಕ ಸುಮಾರು 200 ಮೀಟರ್ ದೂರದಲ್ಲಿ ನಮಗೆ ದತ್ತರ ಗರ್ಭಗುಡಿ ಸಿಗುತ್ತದೆ. ಸೊ ಇಲ್ಲಿಂದ ನಾವು ಹೊರಟಿದ್ದೆ ದತ್ತರ ದರ್ಶನಕ್ಕಾಗಿ. ಇದೇ ನೋಡಿ ಶ್ರೀ ದತ್ತಾತ್ರೇಯವರ ದ್ವಾರ ಬಾಗಿಲು. ದರ್ಶನಕ್ಕಾಗಿ ಮೇಲ್ಗಡೆಯಿಂದ ಹೋಗಬೇಕು. ಸೊ ನಾವು ಅಲ್ಲಿಂದ ಹೊರಟಿದ್ದೆ ದರ್ಶನ ಮಾಡೋಕ್ಕೆ. ಸೊ ಅವತ್ತು ತುಂಬ ಏನು ರಶ್ ಇರಲಿಲ್ಲ ಅನಿಸುತ್ತೆ. ನಮಗೆ ದೇವರ ದರ್ಶನ ಮಾಡಲಿಕ್ಕೆ ಈಸಿ ಆಯಿತು. ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲವ್ ಇದ್ದಿಲ್ಲ. ಸೊ ಹಂಗಾಗಿ ದತ್ತರ ದರ್ಶನ ಮಾಡೋದು ಹೀಗೆಂದರೆ ಇಲ್ಲಿ ಒಂದು ಸಣ್ಣ ಕಿಂಡಿಯಿಂದ ಅವರ ದರ್ಶನ ಪಡೆದುಕೊಳ್ಳಬೇಕು. ಇಲ್ಲಿಯ ವಿಶೇಷ ಅವರ ಒಂದು ಸಣ್ಣದಾದ ಕಿಂಡಿಯಿಂದ ಮಾತ್ರ. ಈಗ ನಿಮಗೆ ಒಂದು ಸಣ್ಣ ವಿಡಿಯೋನ ಹಾಕ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಶ್ರೀ ದತ್ತರ ಒಂದು ದರ್ಶನ ಹೇಗೆಂದರೆ ಒಂದು ಚಿಕ್ಕದಾದ ಕಿಂಡಿಯಿಂದ ಅವರ ದರ್ಶನ ಪಡಿಬೇಕು. ನೋಡಿ ಇಲ್ಲೇ ಕಾಣ್ತಿದ್ದಂತಹ ಶ್ರೀ ತ್ರಿಮೂರ್ತಿ ದತ್ತಾತ್ರೇಯವರ ಒಂದು ದ್ವಾರ ಬಾಗಿಲದಿಂದ ದರ್ಶನ, ಹಾಗೆ ಅವರ ಪಾದುಕೆ. ದತ್ತರ ದರ್ಶನ ಮುಗಿಸ್ಕೊಂಡು ಮೂರನೇ ಸ್ಥಾನ ಆಗಿರ್ತಕ್ಕಂಥ ಶ್ರೀ ಕಲ್ಲಿನಾಥೇಶ್ವರ ಶನಿ ಮಹಾತ್ಮೇಶ್ವರ ದರ್ಶನಕ್ಕೆ. ಇದೇ ನೋಡಿ ಸ್ನೇಹಿತರೆ, ಶನಿ ಮಹಾತ್ಮೇಶ್ವರ ದರ್ಶನ. ಇದೇ ನೋಡಿ ಸ್ನೇಹಿತರೆ, ಕಲ್ಲಿನಾಥೇಶ್ವರ
ದೇವರ ದರ್ಶನ. ಶ್ರೀ ಕಲ್ಲಿನಾಥೇಶ್ವರ ಅವರ ಭಕ್ತರು ಒಬ್ಬರು ಅಲ್ಲಿ ಅನ್ನದ ರುದ್ರಾಭಿಷೇಕ ಮಾಡಿಸ್ತಾ ಇದ್ರು. ದತ್ತಾತ್ರೇಯ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಶ್ರೀ ಗತ್ತರ್ಗಿ ಭಾಗಮ್ಮ ದೇವಸ್ಥಾನದ ಕಡೆಗೆ. ಸುಮಾರು ಗಂಗಾಪುರದಿಂದ 22 ಕಿಲೋಮೀಟರ್ ದೂರ ಹೊಂದಿರುವ ಶ್ರೀ ಗತ್ತರ್ಗಿ ಭಾಗಮ್ಮ ದೇವಸ್ಥಾನದ ದರ್ಶನ ಈಗ ನೋಡ್ತಿರ್ತಾರೆ ನೀವು. ಗತ್ತರ್ಗಿ ಭಾಗಮ್ಮ ದೇವತೆಯ ದರ್ಶನ. ಗತ್ತರ್ಗಿ ಭಾಗಮ್ಮನ ದೇವರ ದರ್ಶನದ ಮೊದಲನೆಯ ದ್ವಾರ ಬಾಗಿಲು ಇದು. ಗತ್ತರ್ಗಿ ಭಾಗಮ್ಮರು ಒಂದು ನದಿಯ ಮೂಲಕ ಸರ್ಪ ರೂಪದಲ್ಲಿ ಒಂದು ಕಂಬದೊಳಗೆ ಬಂದು ಈ ಊರಲ್ಲಿ ನೆಲೆಸ್ತಾರೆ. ಇಲ್ಲಿಯ ಜನರ ನಂಬಿಕೆ ಏನೆಂದರೆ, ಈಗ ನೋಡಿರ್ತಕ್ಕಂಥ ನೀವು ಇಲ್ಲಿ ಒಬ್ಬರು ಒಂದು ಕಲ್ಲನ್ನು ಎತ್ತುತ್ತಾರೆ. ಮನಸ್ಸಲ್ಲಿ ದೃಢವಾಗಿ ಅಂದ್ಕೊಂಡು ಅದು ಸಲೀಸಾಗಿ ಬಂದರೆ ಅದು ಆಗುತ್ತೆ ಅಂತ, ಇಲ್ಲಾಂದರೆ ಇಲ್ಲ ಅಂತ ನಂಬಿಕೆ. ಈ ಗತ್ತರ್ಗಿ ಭಾಗಮ್ಮ ದ್ವಾರ ಬಾಗಿಲದಿಂದ ಹಿಮ್ಮುಖವಾಗಿ ಕುಳಿತಿರುತ್ತಾರೆ. ಅಂದರೆ ದ್ವಾರ ಬಾಗಿಲಕ್ಕೆ ಮುಖ ಮಾಡಿರದೆ ಹಿಂಬದಿಂದ ಕುಂತಿರುತ್ತಾರೆ. ಇವರ ದರ್ಶನಕ್ಕಾಗಿ ನಾವು ಗುಡಿಯ ಹಿಂದಗಡೆಯಿಂದ ಒಂದು ಚಿಕ್ಕ ಕಿಟಕಿಯಿಂದ ದೇವಿಯ ದರ್ಶನ ಮಾಡಬೇಕು. ಇವಾಗ ನಿಮಗೆ ಆ ದೇವಿಯ ದರ್ಶನ ಮಾಡಿಸ್ತೀನಿ ನೋಡಿ. ಗತ್ತರ್ಗಿ ಭಾಗಮ್ಮ ದರ್ಶನ.